ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಫ್ಟ್ ಮನ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಿರೋಂಥ ಟಾಪಿಕ್ ಬಂದು ಬಾದಾಮ್ ಗೋಂದು ಬೆನಿಫಿಟ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬಾದಾಮ್ ಗೋಂದನ್ನ ನೀವು ನೈಟು ನೀರಲ್ಲಿ ನೆನೆ ಹಾಕಿ ಮಾರ್ನಿಂಗು ಅದು ಒಂದು ಜೆಲ್ ಕ್ರಿಯೇಟ್ ಆಗುತ್ತೆ. ನಾವೆಲ್ಲ ಚಿಕ್ಕ ಮಕ್ಕಳಲ್ಲಿ ಒಂದು ಜೆಲ್ಲಿ ಅಂತೇಳಿ ಕಲರ್ಸ್ ಜೆಲ್ಲಿ ತಿಂತಾಯಿದ್ವಿ. ಸೊ ಅದೇ ಥರ ಇರುತ್ತೆ ಇದೂ ಕೂಡ. ಅದನ್ನು ನೀವು ಜೆಲ್ ರೂಪದಲ್ಲಿರೋದನ್ನು ನೀವು ಯಾವ ರೀತಿನಾದರೂ ಬಳಸ್ಕೋಬೋದು. ಅಂದರೆ ಹಾಲಲ್ಲಾದರೂ ಮಿಕ್ಸ್ ಮಾಡ್ಕೊಂಡು ಕುಡಿಬೋದು, ಅಥವಾ ನೀರಲ್ಲಾದರೂ ಮಿಕ್ಸ್ ಮಾಡಿ ನಿಂಬೆ ಹಣ್ಣಿನ ರಸ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಾದರೂ ಕುಡಿಬೋದು. ಯಾವ ರೂಪದಲ್ಲಾದರೂ ನೀವು ಇದನ್ನು ಕನ್ಸ್ಯೂಮ್ ಮಾಡ್ಬೋದು. ಬಾದಾಮ್ ಗೋಂದಿಂದ ಏನು ಬೆನಿಫಿಟ್ ಇದೆ ಅಂತ ಅಂದರೆ, ಮೇಯ್ನಾಗಿ ಫೈಲ್ಸ್ ಇರೋರಿಗೆ ಇದು ಮನೆಮದ್ದು ಅಂತಲೇ ಹೇಳ್ಬೋದು. ಎಷ್ಟೋ ಜನ ಫೈಲ್ಸ್ ಇರೋದ್ರಿಂದ ಚಿಕನ್ ತಿನ್ನೋದಕ್ಕೆ ಹೆದ್ರುಕೊಂತಾರೆ. ನಾನ್ ವೆಜಿಟೇರಿಯನ್ಸು ಚಿಕನ್ ತಿನ್ನೋದಕ್ಕೆ ತುಂಬ ಹೆದರ್ತಾರೆ. ಮತ್ತು ವೆಜಿಟೇರಿಯನ್ಸ್ ಆದರೆ ಬದನೇಕಾಯಿ ಹೀಟಿನ ಫುಡ್ಗಳು ತಿನ್ನೋದಕ್ಕೆ ಸ್ವಲ್ಪ ಹಿಂಜರಿತಾರೆ. ಸೊ ಈ ಹೀಟಿನ ಫುಡ್ ತಿಂದ ನಂತರ ನೀವು ಈ ಜೆಲ್ಲಿನ ನೈಟು ಉನಿ ಹಾಕಿ ಮಾರ್ನಿಂಗು ತಿನ್ನೋದ್ರಿಂದ ಆಲ್ಮೋಸ್ಟು ಫೈಲ್ಸ್ ಅನ್ನೋದು ಕೂಡ ಕಡಿಮೆ ಆಗುತ್ತೆ. ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರಿಗೆ ಇದು ಕೂಡ ಒಂದೊಳ್ಳೆ ಮೆಡಿಸನ್ ಅಂತ ಹೇಳ್ಬೋದು. ನಾವು ಸುಮ್ಮನೆ ತಕ್ಷಣಕ್ಕೆ ನಾವು ಈ ಯಾವುದೇ ಟ್ಯಾಬ್ಲೆಟು ನಿಮಗೆ ತಕ್ಷಣಕ್ಕೆ ರಿಲೀಫ್ ಕೊಡ್ಬೋದು, ಬಟ್ ಬಾದಾಮ್ ಗೋಂದು ಬಂದು ನಿಮಗೆ ಪರ್ಮನೆಂಟ್ ರಿಸಲ್ಟ್ ಕೊಡುತ್ತೆ. ಜೊತೆಗೆ ಮುಖ್ಯವಾಗಿ ವೆಯ್ಟ್ ಲಾಸ್ ಮಾಡೋವಂಥವ್ರಿಗೆ, ತೂಕ ಇಳಿಸೋವಂಥವ್ರಿಗೆ ಇದು ಒಳ್ಳೆ ಮೆಡಿಸನ್ ಅಂತ ಹೇಳ್ತೀನಿ. ಇದನ್ನು ನೀವು ತಗೊಳ್ಳೋದ್ರಿಂದ ಹೊಟ್ಟೆ ಹಸಿವಾಗಲ್ಲ. ಸೊ ಹೊಟ್ಟೆ ಹಸಿವಾಗಿಲ್ಲ ಅಂದಾಗ ನೀವು ಜಾಸ್ತಿ ಊಟನ ನೀವು ಸೇವಿಸೋದಕ್ಕಾಗಲ್ಲ. ಸೊ ಹಾಗಾಗಿ ಅದರಿಂದ ನೀವು ವೆಯ್ಟ್ ಲಾಸ್ ಕೂಡ ಮಾಡ್ಬೋದು. ಬಾದಾಮ್ ಗೋಂದನ್ನ ನೀವು ರೆಗ್ಯುಲರಾಗಿ ಸೇವಿಸೋದ್ರಿಂದ ಫೇಸಲ್ಲಿ ಗ್ಲೋಯಿನೆಸ್ ಜಾಸ್ತಿ ಆಗುತ್ತೆ. ಮತ್ತು ಪಿಂಪಲ್ಸ್, ಆ್ಯಕ್ನಿ ಪ್ರಾಬ್ಲಮ್ಸು, ಈ ಥರ ರಿಲೇಟೆಡ್ ಎಲ್ಲ ಪ್ರಾಬ್ಲಮ್ಸ್ಗೂ ಇದೊಂದು ಬೆಸ್ಟ್ ಮೆಡಿಸನ್. ಹಾಗೆ ಮೇಯ್ನಾಗಿ ಹೆಣ್ಮಕ್ಳಲ್ಲಿ ಪೀರಿಯಡ್ ಪ್ರಾಬ್ಲಮ್ಸ್ ಇರೋವಂಥವ್ರು ಇದನ್ನು ನಿಯರ್ ಪೀರಿಯಡ್ ಆದ ನಂತರ 5th ಡೇ ಆದಮೇಲೆ ನೀವು ಇದನ್ನು ಒಂದಿನ ಬಿಟ್ಟು ಒಂದಿನ ಇದನ್ನು ಕನ್ಸ್ಯೂಮ್ ಮಾಡ್ತಾ ಬನ್ನಿ. ರೆಗ್ಯುಲರ್ ಪೀರಿಯಡ್ ಆಗೋದಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ಪೀರಿಯಡ್ ಪೇಯ್ನ್ ಕೂಡ ಕಡಿಮೆ ಆಗುತ್ತೆ. ಬಹಳಷ್ಟು ಬೆನಿಫಿಟ್ ಇದೆ ಬಾದಾಮ್ ಗೋಂದಿಂದ. ಇದು ಬಂದು ನಮಗೆ ಮನೆಯಲ್ಲೇ ಸಿಗೋವಂಥ ಮನೆಮದ್ದು ಅಂತಲೇ ಹೇಳ್ಬೋದು. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.